ಆತ್ಮವಿಶ್ವಾಸ ಇರಲಿ, ಅಹಂಕಾರ ಬೇಡ. ನಾನು ಅನ್ನುವ ಸ್ಥೈರ್ಯವಿರಲಿ, ನಾನು ಮಾತ್ರವೇ ಎಂಬ ಭ್ರಮೆ ಬೇಡ. ಭೂಮಿಯ ಮೇಲೆ ಹೇಗೆ ಋತುವಿನ ಬದಲಾವಣೆಯಾಗುತ್ತದೆಯೋ ಹಾಗೆಯೇ ಮನುಷ್ಯರ ಜೀವನದಲ್ಲಿ ಸುಖ ದುಃಖಗಳು ಬಂದು ಹೋಗುತ್ತವೆ. ಮನಸ್ಸು ಹೋಗುವ ದಿಸೆಗೆ ಹೊಂದಿಕೊಳ್ಳದೆ ನಾನು ಯಾವಾಗಲೂ ಕೆಟ್ಟ ಕರ್ಮಗಳನ್ನೇ ಮಾಡುತ್ತಿದ್ದೇನೆ. ಮಾನಕ್ಕೆ ಮರೆಯಲ್ಲ ಸಾಧನ ಹಕ್ಕಿನ ಒಂದು ಪರಮಧನ. ನಿಂದನೆಗೆ ಹೆದರಿ ಎಂದಿಗೂ ನಿನ್ನ ಗುರಿಯನ್ನು ಬಿಡಬೇಡ. ಏಕೆಂದರೆ ನೀನು ಗುರಿ ಮುಟ್ಟಿದ ನಂತರ ನಿಂದಿಸುವವರ ಅಭಿಪ್ರಾಯವೂ ಕೂಡ ಬದಲಾಗುತ್ತದೆ. ಗಳಿಸಬೇಕು ಅಂತ ಇದ್ದರೆ ಮಾನವೀಯತೆ, ಪ್ರಾಮಾಣಿಕತೆ, ಗೆಳೆತನ, ಪ್ರೀತಿ, ವಿಶ್ವಾಸ ಗಳಿಸಿ. ಹಣ, ಆಸ್ತಿ, ಅಂತಸ್ತು ಯಾರು ಬೇಕಾದರೂ ಗಳಿಸಬಹುದು. ಕರ್ಮಕ್ಕೆ ಬಂಧನದ ಕಾರಣವೇ ಆಸ್ತಿ. ಯತ್ರ ನಾಸ್ತಿ ಚಿತ್ತ ವೃತ್ತಿ ತತ್ವನಾಸ್ತಿ ನಿಶ್ಚಲತಾ. ಜನ್ಮ ಪಡೆದವರಿಗೆ ಮೃತ್ಯು ಹೇಗೆ ನಿಶ್ಚಿತವೋ ಹಾಗೆಯೇ ಮೃತ್ಯು ಹೊಂದಿದವನು ಜನ್ಮ ಪಡೆಯುವುದು ಕೂಡ ಅಷ್ಟೇ ನಿಶ್ಚಿತ. ಅದಕ್ಕಾಗಿ ಶೋಕಿಸಬೇಡ. ಪ್ರಕೃತಿಯು ಕೈಗೊಂಡ ಆಕಾರಕ್ಕೆ ಯಾರು ಸಂತೋಷ ನೀಡಲು ಸಾಧ್ಯ? ಅಂತಿಮವಾಗಿ ಆತ್ಮವು ಹುಟ್ಟುತ್ತದೆ ಅಥವಾ ಸಾಯುತ್ತದೆ. ಅಷ್ಟೇ ಅಲ್ಲವೇ? ಸ್ವಯಂ ವಿನಾಶ ಮತ್ತು ನರಕಕ್ಕೆ 3 ದಾರಿಗಳಿವೆ. ಅದುವೇ ಕಾಮ, ಕೋಪ ಮತ್ತು ದುರಾಸೆ. ಎಲ್ಲರೂ ಹೇಳುತ್ತಾರೆ, ಮನುಷ್ಯ ಖಾಲಿ ಕೈಯಲ್ಲಿ ಬರುತ್ತಾನೆ, ಖಾಲಿ ಕೈಯಲ್ಲಿ ಹೋಗುತ್ತಾನೆ. ಆದರೆ ಮನುಷ್ಯ ಬರುವಾಗ ಭಾಗ್ಯದ ಜೊತೆ ಬರುತ್ತಾನೆ, ಹೋಗುವಾಗ ತಾನು ಇದ್ದಂತಹ ದಿನಗಳಲ್ಲಿ ಮಾಡಿದ ಕರ್ಮದ ಫಲವನ್ನು ಹೊತ್ತಿಕೊಂಡು ಹೋಗುತ್ತಾನೆ. ನೀವು ನೀವಾಗಿರಿ. ನಿಮ್ಮನ್ನು ನಿಜವಾಗಿಯೂ ಇಷ್ಟಪಡುವವರು ನೀವು ಹೇಗೆ ಇದ್ದರೂ ಕೂಡ ನಿಮ್ಮನ್ನು ಇಷ್ಟಪಟ್ಟೇ ಪಡುತ್ತಾರೆ. ಒಳ್ಳೆಯದು ಮತ್ತು ಕೆಟ್ಟದ್ದು ನಮ್ಮೊಳಗೆ ಇದೆ. ಅದನ್ನು ನಾವು ಹೆಚ್ಚು ಉಪಯೋಗ ಮಾಡಿಕೊಳ್ಳುತ್ತೇವೆಯೋ ಅದರ ಮೇಲೆ ನಿಂತಿರುತ್ತದೆ. ಯಾವ ವ್ಯಕ್ತಿ ಸುಖ ದುಃಖ ಎರಡರಲ್ಲೂ ವಿಚಲಿತ ಆಗುವುದಿಲ್ಲವೋ ಹಾಗೂ ಎರಡರಲ್ಲೂ ಸಮಭಾವದಲ್ಲಿ ಇರುತ್ತಾನೆಯೋ ಅಂತಹ ವ್ಯಕ್ತಿ ಮುಕ್ತಿಗೆ ಅರ್ಹನಾಗುತ್ತಾನೆ. ಜಗತ್ತಿನ ಎಲ್ಲ ಕೆಲಸಗಳನ್ನು ನಾನು ಮಾಡಬಲ್ಲೆ ಎಂಬ ಆತ್ಮವಿಶ್ವಾಸ ಆತನಿಗೆ ಇರುತ್ತದೆ. ಆದರೆ ಎಲ್ಲವೂ ನನ್ನಿಂದಲೇ ಆಗಿದೆ ಎಂಬ ಭ್ರಮೆ ಬೇಡ. ಕರ್ಮ ಮಾಡದೆ ಫಲದ ಬಗ್ಗೆ ಚಿಂತಿಸಬಾರದು. ಕರ್ಮಿಗೆ ಅನುಭವವನ್ನು ನೀಡುವುದೇ ಕರ್ಮ. ಪ್ರಪಂಚದಲ್ಲಿ ಯಾರಿಗೂ ದುಃಖವಿರುವುದಿಲ್ಲ. ಬೇರೆಯವರ ಸುಖವನ್ನು ನೋಡಿ ದುಃಖಿಗಳಾಗಿರುತ್ತಾರೆ. ಸ್ವರ್ಗದಲ್ಲಿ ಎಲ್ಲವೂ ಇದೆ, ಆದರೆ ಸಾವಿಲ್ಲ. ಭಗವದ್ಗೀತೆಯಲ್ಲಿ ಎಲ್ಲವೂ ಇದೆ, ಆದರೆ ಸುಳ್ಳಿಲ್ಲ. ಜಗತ್ತಿನಲ್ಲಿ ಎಲ್ಲವೂ ಇದೆ, ಆದರೆ ನೆಮ್ಮದಿಯಿಲ್ಲ. ಇವತ್ತಿನ ಮಾನವರಲ್ಲಿ ಎಲ್ಲವೂ ಇದೆ, ಆದರೆ ಶಾಂತಿ ಇಲ್ಲ. ಅತಿಯಾಗಿ ಆಸೆ ಅಪೇಕ್ಷೆ ಪಡಬಾರದು. ಬಂದಿದ್ದನ್ನು ಸ್ವೀಕರಿಸಬೇಕು. ಅತಿಯಾಗಿರುವಂತಹ ಆಸೆ ದುಃಖವನ್ನು ತರುತ್ತದೆ ಹೊರತು ಖುಷಿಯನ್ನು ತರುವುದಿಲ್ಲ. ನಮ್ಮ ಬದುಕು ಒಂದು ಹೋರಾಟ. ಈ ಹೋರಾಟದಲ್ಲಿ ನಾವು ಮಾಡುವ ಕಾರ್ಯವನ್ನು ಪ್ರಾಮಾಣಿಕವಾಗಿ ಮಾಡಬೇಕು. ಏನು ಆಗಬೇಕೋ ಅದು ಆಗೇ ತೀರುತ್ತದೆ. ಅದನ್ನು ತಪ್ಪಿಸಲು ಯಾರಿಂದಲೂ ಕೂಡ ಸಾಧ್ಯವೇ ಇಲ್ಲ. ನನಗೆ ಭೂತಕಾಲ, ವರ್ತಮಾನ ಮತ್ತು ಭವಿಷ್ಯಕಾಲದ ಎಲ್ಲ ಜೀವಿಗಳ ಬಗೆಗೆ ತಿಳಿದಿದೆ. ಆದರೆ ವಾಸ್ತವವಾಗಿ ನನ್ನ ಬಗ್ಗೆ ಯಾರಿಗೂ ತಿಳಿದಿಲ್ಲ. ಬುದ್ಧಿ ಉಪಯೋಗಿಸಿ ಸಂಪಾದಿಸಿದ್ದು ಸಂತೋಷವನ್ನು ತಂದುಕೊಡುತ್ತದೆ. ಕಷ್ಟಪಟ್ಟು ಸಂಪಾದಿಸಿದ್ದು ಸಂತೃಪ್ತಿಯನ್ನು ತಂದುಕೊಡುತ್ತದೆ. ಧರ್ಮದಿಂದ ಬದುಕುವವರನ್ನು ಧರ್ಮವೇ ರಕ್ಷಿಸುತ್ತದೆ. ಮನಸ್ಸಿಟ್ಟು ಕಲಿತ ಅಕ್ಷರ, ಮೈ ಬಗ್ಗಿಸಿ ದುಡಿದು ತಿನ್ನುವ ಅನ್ನ, ಕಷ್ಟಪಟ್ಟು ಗಳಿಸಿದ ಸಂಪಾದನೆ, ಇಷ್ಟಪಟ್ಟು ಮಾಡುವ ದೈವ ಭಕ್ತಿ ಇವುಗಳು ಯಾರನ್ನೂ ಯಾವತ್ತಿಗೂ ಕೂಡ ಕೈ ಬಿಡುವುದಿಲ್ಲ. ನಿನ್ನ ಕರ್ಮವನ್ನು ನೀನು ಮಾಡು, ಫಲಗಳನ್ನು ದೇವರಿಗೆ ಬಿಡು. ಪ್ರೀತಿ ವ್ಯಾಮೋಹಗಳು ಮನುಷ್ಯನ ದುರ್ಬಲಗೊಳಿಸುವ ಪ್ರಬಲ ಅಸ್ತ್ರಗಳಾಗಿವೆ. ಬಲಹೀನನನ್ನು ಬಲವಂತ ಹೊಡೆದರೆ ಅಬಲವಂತವನನ್ನು ಭಗವಂತನೇ ಹೊಡೆಯುತ್ತಾನೆ. ನನ್ನನ್ನು ನಂಬುವುದಾದರೆ ಪೂರ್ಣವಾಗಿ ನಂಬು. ಶುದ್ಧ ಮನಸ್ಸಿನಿಂದ ಮಗು ತಾಯಿಯನ್ನು ಅಪ್ಪುವ ರೀತಿ ನಂಬು. ಹಾಗಿದ್ದಲ್ಲಿ ಮಾತ್ರ ನಿನಗೆ ನಾನು ಸಿಗುತ್ತೇನೆ. ಒಳ್ಳೆಯ ಜನರು ಯಾರಿಗೂ ಮೋಸವನ್ನು ಮಾಡುವುದಿಲ್ಲ. ಆ ಒಳ್ಳೆಯತನದಿಂದ ಅವರು ಹೆಚ್ಚಾಗಿ ಮೋಸ ಹೋಗುತ್ತಾರೆ.
ಹಣದಿಂದ ಎಲ್ಲಿ ಬೇಕಾದರೂ ಸ್ಥಳವನ್ನು ಖರೀದಿಸಬಹುದು, ಆದರೆ ಮತ್ತೊಬ್ಬರ ಹೃದಯದಲ್ಲಿ ಜಾಗ ಖರೀದಿಸಲು ಸಾಧ್ಯವೇ ಇಲ್ಲ. ಅದು ಕೇವಲ ಒಳ್ಳೆಯ ಗುಣ ಹಾಗೂ ಪ್ರೀತಿಯಿಂದ ಮಾತ್ರ ಸಾಧ್ಯ. ಕೆಟ್ಟತನ ಎಷ್ಟು ಕೆಟ್ಟದ್ದೋ ಅತಿ ಒಳ್ಳೆತನ ಅಷ್ಟೇ ಕೆಟ್ಟದ್ದು. ಒಳ್ಳೆಯ ಸಂಸ್ಕಾರ ಇದ್ದರೆ ಜಗತ್ತನ್ನೇ ಗೆಲ್ಲಬಹುದು. ಅದೇ ಅಹಂಕಾರ ತುಂಬಿ ತುಡುಕುತ್ತಿದ್ದರೆ ಗೆದ್ದ ಸಾಮ್ರಾಜ್ಯವನ್ನು ಕಳೆದುಕೊಳ್ಳಬಹುದು. ಆತ್ಮಕ್ಕೆ ಜನನವೂ ಇಲ್ಲ, ಮರಣವೂ ಇಲ್ಲ. ಆದರೆ ನಮ್ಮ ದೇಹ ನಶ್ವರ. ಆತ್ಮವು ದೇಹದಿಂದ ಇನ್ನೊಂದು ದೇಹವನ್ನು ಹೋಗುತ್ತದೆ. ಹಾಗಾಗಿ ಸಾವಿಗೆ ಮಾತನಾಡಬಾರದು. ಯಾವಾಗ ಅಧರ್ಮ ಹೆಚ್ಚುತ್ತದೆಯೋ ಆಗ ನಾನು ಆವರಿಸಿ ಧರ್ಮವನ್ನು ರಕ್ಷಿಸುತ್ತೇನೆ. ನೋವು ಕೊಟ್ಟವರಿಗೆ ನಸುನಕ್ಕು ಹೇಳಿ, ಬಾ, ನಿನಗೆ ನಾನೇನು ಮಾಡುವುದಿಲ್ಲ, ಏಕೆಂದರೆ ನಾನು ಬಿಟ್ಟರೂ ನಿನ್ನನ್ನು ಕರ್ಮ ಬಿಡುವುದಿಲ್ಲ ಎಂದು. ಯಾರು ಎಷ್ಟು ಸುಂದರವಾದ ವೇಷ ಹಾಕಿದರೂ ಪರಿಸ್ಥಿತಿಗಳು ಮತ್ತು ಕಾಲ ಅವರವರ ನಿಜ ಸ್ವರೂಪಗಳನ್ನು ಒಂದು ದಿನ ಪರಿಚಯ ಮಾಡುವುದು ಸತ್ಯವಾಗಿದೆ. ಗಳಿಸಿದ ಧನ ಚಿರವಲ್ಲ, ಪಡೆದ ಅಧಿಕಾರ ಸ್ಥಿರವಲ್ಲ, ಏರಿದ ಅಂತಸ್ತು ಶಾಶ್ವತವಲ್ಲ. ಬದುಕು ನಮ್ಮದಾದರೆ ಅಂತಿಮ ತೀರ್ಪು ಆ ಭಗವಂತನದು. ಧರ್ಮದಿಂದ ಬದುಕುವವರನ್ನು ಧರ್ಮವೇ ರಕ್ಷಿಸುತ್ತದೆ. ವಾದ ಮಾಡಿ ದೂರ ಹೋದವರನ್ನು ನಂಬಬಹುದು, ಹತ್ತಿರ ಇದ್ದು ಅಪವಾದ ಮಾಡುವವರನ್ನು ಯಾವತ್ತಿಗೂ ನಂಬಬಾರದು. ಸಿಗುತ್ತಾರೆ ಎಂದು ಇಷ್ಟಪಡುವುದು ನಂಬಿಕೆ, ಸಿಗಲ್ಲ ಅಂತ ಗೊತ್ತಿದ್ದರೂ ಇಷ್ಟಪಡುವುದು ನಿಜವಾದಂತಹ ಪ್ರೀತಿ. ಅಧರ್ಮದಿಂದ ಶತ್ರು ಹಲವು ಬಾರಿ ಗೆಲ್ಲಬಹುದು, ಆದರೆ ಕರ್ಮ ಎದುರಾಗುವ ವೇಳೆ ಧರ್ಮ ಅವನನ್ನು ಸುಡಲು ಪ್ರಾರಂಭ ಮಾಡುತ್ತದೆ. ಅದರಿಂದ ತಪ್ಪಿಸಿಕೊಳ್ಳಲು ಯಾರಿಂದಲೂ ಕೂಡ ಸಾಧ್ಯವೇ ಇಲ್ಲ. ಇನ್ನು ಇದೇ ರೀತಿಯಾಗಿರುವಂತಹ ಶ್ರೀಕೃಷ್ಣನ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ತಪ್ಪದೇ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.